ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶ್ರೀಮತಿ ಆಶಾ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಬರಮಾಡಿಕೊಳ್ಳೋಣ. ಆಶಾ ಅವರೇ, ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ. ಶರಣಾರ್ಥಿ. ಆಶಾ, ಇವತ್ತು ಖಾನಾವಳಿಯಲ್ಲಿ ಯಾವ ಹೊಸ ರುಚಿಯನ್ನ ಮಾಡ್ತಾ ಇದ್ದೀರಾ? ಇವತ್ತು ಕದಂಬ ಅಂತ ಮಾಡ್ತಾ ಇದ್ದೀನಿ. ಕದಂಬ ಅಂತ ಹೆಸರಾ? ಓಕೆ. ಸೊ ಕದಂಬಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಇದಕ್ಕೆ ತೊಗರಿಬೇಳೆ ಬೇಕು, ಹೆಸರುಬೇಳೆ ಬೇಕು, ಮೆಂತ್ಯ, ಅಕ್ಕಿ, ಮತ್ತು ಚಕ್ಕೆ, ಸಾಸಿವೆ, ಜೀರಿಗೆ, ಮತ್ತು ಗಸಗಸೆ, ಏಲಕ್ಕಿ, ಒಣಮೆಣಸಿನ್ಕಾಯಿ, ಉಪ್ಪು, ಟೊಮ್ಯಾಟೊ, ಈರುಳ್ಳಿ, ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಅಥವಾ ಕಡಲೆಕಾಯಿ ಬೀಜ, ಕೊತ್ತಂಬರಿ, ಒಣಕೊಬ್ಬರಿ ತುರಿ, ಕರಿಬೇವಿನ ಸೊಪ್ಪು, ಅರಿಶಿಣ, ರೆಡ್ ಚಿಲ್ಲಿ ಪೌಡರ್. ಓಕೆ, ಇದಿಷ್ಟು ತರ ಸುಮಾರಾಗಿ ಅಡುಗೆ ಮನೆಯಲ್ಲಿ ಏನೇನಿದೆಯೋ ಎಲ್ಲ ಇಲ್ಲೇ ಇದೆ ಅಂತ ಅನ್ನಿಸ್ತಾ ಇದೆ. ಇಲ್ಲ, ಆಕ್ಚುಲಿ ಕದಂಬ ಅಂದ್ರೆ ಫುಲ್ ತರಕಾರಿಗಳು ಹಾಕ್ಬೇಕು. ಇದು ಸಿಂಪಲ್ ಕದಂಬ ಅಂತ ತೋರಿಸ್ತದೆ. ಆಕ್ಚುಲಿ ಇದು ರೈಸ್ ಡಿಶ್, ಟ್ರೆಡಿಷನಲ್ ಡಿಶ್. ಇದಕ್ಕೆ ಏನಂದ್ರೆ ಆಕ್ಚುಲಿ ಬಿಸಿಬೇಳೆ ಬಾತ್ಗೆ ನಾವು ಹೆಸರು ಬೇಳೆ ಹಾಕಲ್ಲ. ಇದಕ್ಕೆ ಇದು ಅದೇ ತರನೇ ತೊಗರಿಬೇಳೆ, ಹೆಸರು ಬೇಳೆ ಹಾಕ್ತಿವಿ. ಆಮೇಲೆ ಚಕ್ಕೆ, ಏಲಕ್ಕಿ, ಗಸಗಸೆ ಎರಡು ಎಕ್ಸ್ಟ್ರಾ, ಅದಕ್ಕೆ ಕದಂಬ ಅಂತ. ಸರಿ, ಓಕೆ, ಶುರು ಮಾಡೋಣ ಅಲ್ಲ? ಫಸ್ಟ್ ಏನ್ ಮಾಡ್ತೀರಾ? ಕುಕ್ಕರ್ ಕೊಡಿ. ಒಲೆ ಹಚ್ಕೊಬಿಡ್ತೀರಾ ಆಶಾ? ಸ್ವಲ್ಪ ನೀರು. ಇದು ಯಾವ ಊರ್ ಶೈಲಿ ಇದು ಇವಾಗ ಕದಂಬ ಅಂದ್ರೆ? ಇದು ಆಕ್ಚುಲ್ ಆಗಿ ಇಲ್ಲಿಂದ ನಮ್ಮ ಬೆಂಗಳೂರಿದೆ, ಮೈಸೂರು, ಬೆಂಗಳೂರು ಆ ಕಡೆನೆ ಮಾಡೋದು. ಇನ್ನ ಸ್ವಲ್ಪ ಬೇಕಾಗತ್ತೆ, ತಗೋತೀನಿ. ತೊಗರಿಬೇಳೆ, ಇದ್ರಲ್ಲಿ ತೊಗರಿಬೇಳೆ ಜಾಸ್ತಿ ಹಾಕೋಬೇಕು. ಹೌದಾ? ಓಕೆ. ಏನಾದರೂ ಪ್ರಮಾಣ ಅಂತ ಇದೆಯಾ ಇದರಲ್ಲಿ? ಹೌದು, ಅದೇ ಒಂದು ಕಪ್ಗೆ 1 ಕಪ್ ಅಕ್ಕಿ, ಆ ಥರ. ತೊಗರಿಬೇಳೆ ಜಾಸ್ತಿ ಹಾಕೋಬೇಕು, ಹೆಸರುಬೇಳೆ ಕಡಿಮೆ. ಸರಿ. ಈಗೇನು ಹೆಸರುಬೇಳೆ ಬೇಕು. ಹೆಸರುಬೇಳೆ ಎಷ್ಟು? ಇದು ಸ್ವಲ್ಪ ಹಾಕೋಬೇಕು, 4 ಸ್ಪೂನ್ ಹಾಕೋ. 4 ಸ್ಪೂನ್ ಹಾಕೋತೀರಾ? ಓಕೆ ಓಕೆ, ಸಾಕು. ಮತ್ತೆ ಅಕ್ಕಿ ಬೇಕು. ಅಕ್ಕಿ 1 ಕಪ್ ಎಷ್ಟಿದೆ? 1 ಕಪ್ ಹೆಸರುಬೇಳೆ, 1 ಕಪ್ ಅಕ್ಕಿ. ಓಕೆ. ಹೆಸರೇ ಒಂಥರ ಡಿಫ್ರೆಂಟ್ ಆಗಿದೆ. ತುಂಬಾ ಚೆನ್ನಾಗಿದೆ. ಎಲ್ಲೂ ಕೇಳಿಲ್ಲ ನಾನು ಅಷ್ಟಾಗಿ, ಅಂದ್ರೆ ಹೆಚ್ಚಾಗಿ ಮಾಡೋದಿಲ್ಲ ಅನ್ಸುತ್ತಲ್ವಾ ಇದನ್ನ? ಹೌದೌದು. ಇನ್ನೇನು ಇದ್ರಲ್ಲೇ ಮಾಡ್ಕೊಳ್ಳ, ಇಲ್ಲ ಒಂದು ಇದು ಕೊಡ್ತೀರಾ? ಕೈ ಇದು ಮಿಕ್ಸ್ ಮಾಡ್ಬೇಕು. ಸರಿ, ಒಂದು ಇದು ತಗೊಂಡ್ಬಿಡಿ, ಸ್ಪೂನಲ್ಲಿ ಮಿಕ್ಸ್ ಮಾತ್ರ ಅಲ್ವಾ? ಇದ್ರಲ್ಲೇ ಮಾಡ್ಕೊಂಡ್ಬಿಡಿ. ಸ್ವಲ್ಪ ಅರಿಶಿನ ಬೇಕು. ಫಸ್ಟ್ ಅದು ಬೇಯಿಡೋದಾ? ಬೇಳೆ ಮತ್ತೆ ಅಕ್ಕಿನ ಫಸ್ಟ್ ಬೇಯಿಟ್ಬಿಡೋದು. ಅರಿಶಿನ ಹಾಕೊಂಡು, ನೀರು ಹಾಕೊಂಡು ಬೇಯಕ್ಕಿಟ್ಟು ಮತ್ತೆ ಮಸಾಲೆ ಎಲ್ಲ ರೆಡಿ ಮಾಡೋದು. ಮಸಾಲೆ ರೆಡಿ ಮಾಡಿ, ಈರುಳ್ಳಿನೂ ಕೊಟ್ಬಿಡಿ, ಎಲ್ಲ ಒಟ್ಟಿಗೆ ಹಾಕ್ಬಿಡ್ತೀನಿ. ಹಸಿನೇ ಹಾಕ್ತೀರಾ? ಸ್ಪೂನ್ ಇದೆಯಾ? ಕೊಡ್ತೀನಿ, 1 ನಿಮಿಷ. ನೆಕ್ಸ್ಟ್ ಟೊಮೆಟೊ. ಅದೆಲ್ಲ ಹುರಿಯೋದೆಲ್ಲ ಬೇಡ, ಹಸಿನೇ ಹಾಕೊಳ್ಳೋದು? ಇಲ್ಲ, ಬೇಯಕ್ಕೆ ಹಾಕೊಳ್ಳೋದು. ಇದೊಂಚೂರು ಗ್ರೈಂಡಿಂಗ್ ಬೇಕು. ಮತ್ತೆ ಟೊಮ್ಯಾಟೊ ಕಟ್ ಮಾಡಿರೋದು. ನೀವ್ ಹೇಳೋದು ಇದಕ್ಕೆ ಬೇಕಾದ್ರೆ ಯಾವ ತರಕಾರಿನೂ ಹಾಕೋಬಹುದು? ತುಂಬಾ ತರಕಾರಿ ಹಾಕ್ಬೇಕು. ಈಗ ಬಿಸಿಬೇಳೆ ಬಾತಿಗೆಲ್ಲ ಹಾಕ್ತಿವಲ್ಲ, ಇದಕ್ಕೆ ಫುಲ್ ತುಂಬಾ ಹಾಕೋಬೇಕು. ನೀರು ಇನ್ನೊಂದು ಸ್ವಲ್ಪ ಬೇಕು. ಇದು ಎಷ್ಟು ನೀರಾಗಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ಎಷ್ಟು ತಗೊಂಡಿದೀವೋ ಅದ್ರದ್ದೊಂದು ನೀರು ಎಷ್ಟಾದ್ರೂ ಹಾಕೋಬಹುದು, ಚೆನ್ನಾಗಿರುತ್ತೆ. ಎಷ್ಟು ನೀರಾಗಿರುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ಅವಾಗ ಗಟ್ಟಿ ಆಗ್ಬಿಡುತ್ತೆ. ಬೇಕಾದ್ರೆ ಬೆಳಗ್ಗೆ ಮಾಡಿದ್ ಮಧ್ಯಾಹ್ನ ನೋಡಿ ಗಟ್ಟಿ. ಈಗ ಸ್ವಲ್ಪ ಕೊತ್ತಂಬರಿ, ಪೊಂಗಲ್ ಎಲ್ಲ ಮಾಡುವಾಗ ಮಾಡ್ತೇವಲ್ಲ ಆ ತರ ಎಷ್ಟು ನೀರಾದ್ರೂ ಪರವಾಗಿಲ್ಲ, ಮತ್ತೆ ಬೇಳೆ ಹಾಕಿರೋದ್ರಿಂದ ಗಟ್ಟಿ ಆಗತ್ತೆ. ಸ್ವಲ್ಪ ಕುದಿಯಕ್ಕೆ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಫ್ಲೇವರ್ಗಷ್ಟೇ ಸಾಕು. ಅದು ಕುಕ್ಕರಲ್ಲಿ ಇಟ್ಕೊಳ್ಳಿ, ಮುಚ್ಚಿಬಿಡೋದು ಅಷ್ಟೇನಾ? ಮುಚ್ಚಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಕೆಲ್ಲ ಹುರ್ಕೋಬೇಕು. ಇದು ಕುದೀತಾ ಇರಲಿ, ಅಷ್ಟೊತ್ತಿಗೆ ನಾವು ಇದು ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಓಕೆ, ಈಗ ಫ್ರೈ ಮಾಡೋದು. ಸರಿ, ಅದು ಪ್ಯಾನ್ ಕೊಡಿ. ಸರಿ. ಸ್ವಲ್ಪ ಬೇಕು, ತುಂಬಾ ಅಲ್ಲ, ಸ್ವಲ್ಪ, ಇಲ್ಲಾಂದ್ರೆ ಘಾಟ್ ಆಗ್ಬಿಡುತ್ತೆ. ಮತ್ತೆ ಆಶಾ, ಹೇಗಿದ್ದೀರಾ? ಹೇಗೆ ನಡೀತಾ ಇದೆ ಲೈಫ್ ಎಲ್ಲ? ಏನೋ ಟ್ಯೂಷನ್ ಎಲ್ಲ ಮಾಡ್ತಾ ಇದ್ದೀರಲ್ಲ ಈಗ? ಸುಮಾರು ದಿನ ಆಯ್ತು ನೀವು ಖಾನಾವಳಿಗೆ ಬರ್ದೆ. ಹೌದು, ಸ್ವಲ್ಪ ಬಿಸಿ ಇದ್ದೆ. ಹೌದಾ? ಸ್ವಲ್ಪ ಕಡಲೆಬೇಳೆ. ಸೊ ಮಕ್ಕಳಿಗೆ ಟ್ಯೂಷನ್ಸ್ ಎಲ್ಲ ಕೊಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ ಲಾಸ್ಟ್ ಟೈಮ್ ಬಂದಾಗ, ಮಾಡ್ತಾ ಇದ್ದೀರಾ ಇವಾಗ? ಮಾಡ್ತಾ ಇದೀವಿ. ಅದೆಲ್ಲಿ ಎಕ್ಸಾಮ್ ಆಗೋ ತನಕ, ಮತ್ತೆ ಬ್ರೇಕ್ ಅಂದ್ರೆ ಇನ್ನು ಸಮ್ಮರೇ ಬರಬೇಕು. ಅವಾಗ ಮಾತ್ರ ನಿಮಗೆ ಬ್ರೇಕ್ ಅಷ್ಟೇ. ಸ್ವಲ್ಪ ಉದ್ದಿನ ಬೇಳೆ. ಸೊ ಸಾಯಂಕಾಲನ ದಿನ ಸಂಜೆ ಮಾಡೋದಾ ಟ್ಯೂಷನ್ಸ್ ಅನ್ನ? ಸಾಯಂಕಾಲ ಸ್ಕೂಲ್ ಬಿಡೋದೇ ಸಾಯಂಕಾಲ ಸ್ಟಾರ್ಟ್ ಮಾಡೋದು. ಓಕೆ ಓಕೆ. ಸ್ವಲ್ಪ ಸ್ವಲ್ಪ ಏನು ಬೇಕಿನ್ನು? ಜೀರಿಗೆ. ನೀವು ಹೇಳಿದಾಗೆ ಸ್ವಲ್ಪ ಸಾಧಾರಣ ಈ ಬಿಸಿಬೇಳೆ ಬಾತ್ ಇದು ಮಸಾಲೆ ಮಾಡ್ತೀವಲ್ಲ, ಕಡಲೆಬೇಳೆ, ಉದ್ದಿನ ಬೇಳೆ, ಅದೇ ಥರನೇ? ಅದೇ ಥರನೇ. ಓಕೆ ಓಕೆ. ಸ್ವಲ್ಪ ಮೆಂತ್ಯ ಕೊಡಿ.
ಒಟ್ಟಿಗೆ ಹಾಕ್ತೀರಾ? ಒಂದ್ ಸ್ವಲ್ಪ, ಹ್ಞೂ ತುಂಬಾ ಆದ್ರೆ ಕೈ ಬಂದ್ಬಿಡುತ್ತೆ. ಓಕೆ ಸ್ವಲ್ಪ ಇದಾದ್ಮೇಲೆ ಗಸಗಸೆ ಏಲಕ್ಕಿ ಆಮೇಲೆ ಹಾಕೋದು. ಓಕೆ ಓಕೆ. ಮತ್ತೆ ಅಡುಗೆಗಳೆಲ್ಲ ಮನೇಲಿ ಮಾಡ್ತಾ ಇದ್ದೀರಾ ಹೊಸದು? ನೀವು ಹೇಳಿದಾಗೆ ತುಂಬಾ ಅಂದ್ರೆ ಏನದು ಕುಕರಿ ಶೋ, ಅಡುಗೆದು ಶೋ ಅಂದ್ರೆ ನಿಮ್ಗೆ ಹೋಗೋದು ತುಂಬಾ ಇಂಟ್ರೆಸ್ಟ್? ಪ್ಯಾಷನ್. ಹಾ ಹಾ. ಅಡುಗೆ, ಹಾಡು, ಟ್ಯೂಷನ್ ಮಾಡೋದು. ಸುಮಾರು ಆಯ್ತಾ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗಿ ಅಡುಗೆದು? 52 ಎಪಿಸೋಡ್ಸ್ ಆಯ್ತು. 52? 52 ಆಯ್ತು. 52 ಎಪಿಸೋಡ್ಸ್ ನೀವು ಅಡುಗೆ ಮಾಡಿದ್ದೀರಾ? ಓಕೆ ಓಕೆ. ಸೊ ಅಂದ್ರೆ ಅಷ್ಟೊಂದು ಅಗಾಧವಾದ ಒಂದು ಆಸಕ್ತಿ ಇದೆ ಅಂತ ಆಯ್ತು. ಇನ್ನ ತುಂಬಾ ಇದೆ. ಇನ್ನೂ ಇದೆಯಾ? ಇನ್ನು 100 ಸೆಂಚುರಿ ಮಾಡ್ಬೇಕಾ? ಆಗ್ಬೇಕಷ್ಟೇ, ಅದು ಆಗ್ಬೇಕು. ಆಗತ್ತೆ ಬಿಡಿ. ಸ್ವಲ್ಪ ಚಕ್ಕೆ. ಇಂಟ್ರೆಸ್ಟ್ ಇರೋರಿಗೆ ಸ್ಪೂನ್ ಇದೆ ಅಲ್ಲ. ಏನಾದರೂ ಒಂದು ಮಾಡಬೇಕು ಅಂತ ಇದ್ರೆ ನೋಡಿ, ಎಷ್ಟು ಆಸಕ್ತಿಯಿಂದ ಎಲ್ಲ ಹೊಸ ಹೊಸ ರುಚಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಮಾಡ್ತೀರಾ. ಅದು ಎಷ್ಟು ವಿಸಲ್ ಬರಬೇಕು? ಅದೊಂದು 3-4 ಚೆನ್ನಾಗಿ ಬೇಯ್ಬೇಕು. ಅದು 3-4 ಬರಬೇಕಾ? ಗಸಗಸೆ. ಗಸಗಸೆ ಓಕೆ. ಒಂದು ಸ್ವಲ್ಪ, ಅದೇ ಇದ್ರ ಮೇನ್ ಇಂಗ್ರೀಡಿಯೆಂಟೇ ಗಸಗಸೆ, ಏಲಕ್ಕಿ. ಅದಕ್ಕೆ ಹಾಕಲ್ಲ, ಬಿಸಿಬೇಳೆ ಭಾತ್ಗೆ ಹಾಕಲ್ಲ ಇದಕ್ಕೆ. ಓಕೆ, ಬೇಕಾದ್ರೆ ಒಂದು ಸ್ವಲ್ಪ ಆಫ್ ಮಾಡ್ಕೊಂಬಿಡಿ. ಆಫೇ ಮಾಡ್ಬಿಡ್ತೀನಿ. ಯಾಕಂದ್ರೆ ಸ್ವಲ್ಪ ಒಣಕೊಬ್ಬರಿ. ಅದು ಆಫ್ ಮಾಡ್ಬೋದು ಅನ್ಸುತ್ತೆ, ಬೆಂದಿರುತ್ತೆ. ಬೇಡವಾ? ಚೆನ್ನಾಗಿ ಬೇಯಲಿ. ಸೊ ಎಲ್ಲದು ಸಪರೇಟ್ ಆಗಿ ಹುರಿತಾ ಎಲ್ಲ ಬರಬೇಕು. ಸಪರೇಟ್ ಆಗಿ ಹುರಿಬೇಕು. ಈಗ ಆಫ್ ಮಾಡಿಬಿಡಿ, ಬೆಂದಿರುತ್ತೆ ಸಾಕು. ಓಕೆ, ಇದು ಮಿಕ್ಸಿ ಮಾಡ್ಕೊಳ್ಳೋಣ. ಅಷ್ಟೇನಾ? ಎಲ್ಲ ಹಾಕಿದ್ದೀರಾ? ಅಷ್ಟೇ, ಎಲ್ಲ ಹಾಕಿದ್ದೀನಿ. ಓಕೆ. ಈಗ ಮಸಾಲೆನೆಲ್ಲ ಹುರಿದು ಏನದು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಮಾಡ್ಕೊಂಡಿದ್ದೀವಿ, ಸಾಕಾ ಇದು? ಸಾಕು ಅಲ್ವಾ? ಎಲ್ಲ ಮಸಾಲೆ ಹುರಿದಿರೋದೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಒಂಥರ ಚಟ್ನಿ ಥರ ಹೌದು ಆ ಹತ್ತಲ್ಲಿ ನುಣ್ಣಗೆ ಪುಡಿ ಮಾಡಿದ್ದೀವಿ. ಓಪನ್ ಮಾಡಿದ ತಕ್ಷಣ ಘಮ್ ಅಂತ ಪರಿಮಳ ಬರ್ತಾ ಇದೆ. ಎಲ್ಲ ಹುರಿದಿರೋದಲ್ವ ಬೇಳೆಗಳೆಲ್ಲ, ಚಕ್ಕೆ ಲವಂಗ ಎಲ್ಲ ಹಾಕಿದ್ದೀರಾ, ಚೆನ್ನಾಗಿ ಘಾಟ್ ಬರ್ತಾ ಇದೆ ಪರಿಮಳ. ಇನ್ನೇನು ಮಾಡೋದು ಈಗ? ಅದೇ ಗ್ಯಾಸ್ ಇದು ಹಚ್ತೀನಿ ನಾನು. ಅಲ್ಲೇ ಗ್ಯಾಸ್ ಹಚ್ತೀನಿ. ಸ್ವಲ್ಪ ಎಣ್ಣೆ ಬೇಕು, ಎಲ್ಲ ಒಗ್ಗರಣೆ ಕೊಡಬೇಕು. ಹೌದಾ? ಓಕೆ. ಎಣ್ಣೆ ಈಗ ಒಗ್ಗರಣೆನಾ ಈಗ? ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಅಡುಗೆಗಳು ತುಂಬ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರಿ, ಬೇರೆ ಬೇರೆ ಶೋಗೆಲ್ಲ. ಇನ್ಯಾವುದು ಹೊಸದು ಕಲ್ತಿದ್ದೀರಾ ಮನೆಯಲ್ಲೆಲ್ಲ ಮಾಡ್ತಾ ಇದ್ದೀರಾ? ಹೊಸದು ಪಂಚರತ್ನ ದಾಲ್ ಅಂತ ಕಲಿತೆ, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಹೌದಾ? ಓಕೆ ಓಕೆ. ಸಾಸಿವೆ. ಸೊ ಈಗ ಮನೆಯಲ್ಲಿ ನೀವು ಮನೆಯವರು ಇರೋದಲ್ಲ? ಇಲ್ಲ, ಮಗ ಇದ್ದಾನೆ. ಈ ಮಗ ಇಲ್ಲೇ ಇದ್ದಾನಲ್ಲ, ಮಗಳು ಬೇರೆ ಕಡೆ ಇದೆ? ಮಗಳು ಹೈದ್ರಾಬಾದಲ್ಲಿ ಬ್ಯಾಂಕ್ ಆಫ್ ಅಮೆರಿಕಾದಲ್ಲಿ ಇದ್ದಾಳೆ. ಓಕೆ. ಕಡಲೆಬೇಳೆ. ಮಗ ಏನು ಮಾಡ್ತಾ ಇದ್ದಾನೆ? ಮಗ ಇಂಜಿನಿಯರಿಂಗ್ ಆಯ್ತು, ಇವಾಗ 3 ಮಂತ್ಸ್ ಆಯ್ತು. ಏನಾದರೂ ಓದಕ್ಕೆ MS ಕೋರ್ಸ್ ಮಾಡ್ತಾ ಇದ್ದಾನೆ. ಹೌದಾ? ಇದು ಕಡಲೆಕಾಯಿ ಬೀಜ. ಸೊ ಈಗ ಮನೇಲಿ ಸಹ ಹೊಸ ಹೊಸದು ಅಡುಗೆ ಎಲ್ಲ ಟ್ರೈ ಮಾಡ್ತಾ ಇರ್ತೀರಾ? ಮನೇಲಿ ಮಾಡ್ತಿರ್ದಾ? ಮಾಡ್ತಾ ಇರ್ತೀನಿ. ಕರಿಬೇವು. ಸೊ ನೀವೇ ಮಾಡ್ಕೊಂಡು ತಿನ್ನೋದಾ ಅಥವಾ ಮನೆಯವರು ತಿಂತಾರಾ? ಮನೆಯವರು ಎಲ್ಲರೂ ತಿಂತಾರಾ? ಮತ್ತೇನು ಹಾಕ್ತೀರಾ? ಮತ್ತೆ ಅಷ್ಟೇ, ಇದು ಫ್ರೈ ಮಾಡೋದು. ರೈಸ್ ಐಟಮ್ ಜಾಸ್ತಿನಾ ಮನೇಲಿ ಮಾಡೋದು? ಇಲ್ಲ, ಏನಿಲ್ಲ, ಯಾವಾಗ್ಲಾದ್ರು ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಅಷ್ಟೇ. ರೈಸ್ ಮಾಡೋದು ಬೇಕೇ ಬೇಕು. ಬೆಳಗ್ಗೆ ಹೊತ್ತು ದೋಸೆ, ಇಡ್ಲಿ, ಚಪಾತಿ. ನೀವೇನೇ ಹೇಳಿ, ನಮ್ಮ ಸೌತ್ ಇಂಡಿಯಾ ತರ ಎಲ್ಲೂ ಅಲ್ಲೇ ಇಟ್ಬಿಡಿ. ಸೌತ್ ಇಂಡಿಯಾ ಆಗ್ಲಿ ನಾರ್ತ್ ಆಗ್ಲಿ, ನಮ್ಮ ಇಂಡಿಯನ್ ಫುಡ್ ವರ್ಲ್ಡ್ಗೆ ಇದು ಫೇಮಸ್. ಹೌದು. ಇಡ್ಲಿ ಆಗ್ಲಿ, ಸ್ವಲ್ಪ ಅರಿಶಿನ ಆಗ್ಲೇ ಹಾಕಿದ್ವಿ, ಇನ್ನೊಂಚೂರು. ಮತ್ತೆ ಇನ್ನೊಂದು, ಇದು ತುಂಬಾ ಹೆಲ್ದಿ ಆಕ್ಚುಲಿ. ಆದ್ರೆ ಈಗ ಏನಾಗಿದೆ, ನಾವು ಈಗ ಈ ಪಾಶ್ಚಿಮಾತ್ಯರನ್ನ ನಾವು ಅನುಕರಣೆ ಮಾಡ್ತಾ ಇದ್ದೀವಿ. ಅದರ್ವೈಸ್ ನಮ್ದು ಪಕ್ಕ ನಾವು ಇಂಡಿಯನ್ ಕಲ್ಚರ್ ಅಥವಾ ಇಂಡಿಯನ್ ನಮ್ಮ ಸಂಸ್ಕೃತಿಯಲ್ಲಿ ಏನೇನು ಅಡಿಗೆ ಇದೆಯಲ್ಲ, ಅದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ಇದು ಏನು ನಿಮ್ಮ ಇದರಲ್ಲಿ, ನಿಮ್ಮ ಚಾನೆಲ್ ಅಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ತೋರಿಸ್ತಾ ಇದ್ದೀರಲ್ಲ. ಈಗ ಕೈಯೆಲ್ಲ ಮುರಿದಾಗ್ತೀನಿ. ಓಕೆ ಓಕೆ. ಅಲ್ಲ, ನಮ್ದು ಉದ್ದೇಶನೇ ಅದು, ಒಳ್ಳೊಳ್ಳೆ ಅಡಿಗೆಗಳನ್ನ ಕೆಲಸ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ಮಾಡ್ತೀನಿ ಇದು. ಓಕೆ. ನಮ್ಮ ಉದ್ದೇಶ ಏನಂದ್ರೆ, ಈ ಸಂಪ್ರದಾಯ ಅಡಿಗೆಗಳು ಎಲ್ರಿಗೂ ಗೊತ್ತಾಗಬೇಕು, ಒಳ್ಳೊಳ್ಳೆ ಆರೋಗ್ಯ ಅಡುಗೆ ಗೊತ್ತಾಗಬೇಕು ಅಂತ. ಬೆಂದಿದ್ಯಾ? ಬೆಂದಿದೆ. ಒಗ್ಗರಣೆನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಸರಿ. ಮಿಕ್ಸ್ ಮಾಡಬೇಕು. ಸ್ವಲ್ಪ ಉಪ್ಪು, ನೀರು ಬೇಕಾದ್ರೆ ಹಾಕ್ಬೇಕು. ಅದೇ ನೀರು ಹಾಕ್ಲೇಬೇಕು. ನೀರು ಎಷ್ಟು ಕನ್ಸಿಸ್ಟೆನ್ಸಿ, ಎಷ್ಟು ನೀರಿದ್ರೂ ಅದು ಗಟ್ಟಿ ಆಗ್ಬಿಡುತ್ತೆ. ಪೊಂಗಲ್ ಆಗಲಿ, ಇದಾಗಿದೆ ಬಿಸಿಬೇಳೆ ಭಾತ್ ಆಗಲಿ,
ಎಷ್ಟೋ ನೀರು ಹಾಕಿದ್ರು ಅದು ಗಟ್ಟಿ ಆಗ್ಬಿಡುತ್ತೆ. ಹೌದು. ಅದು ರುಬ್ಬಿರೋದು ಕೊಡಿ. ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ನಾನು ಗ್ಯಾಸ್ ಹಚ್ತೀನಿ. ಓಕೆ, ಸರಿ. ಕುದಿಸ್ಬೇಕು. ಮತ್ತೆ ಸ್ವಲ್ಪ ನೀರು ಬೇಕು. ಒಳ್ಳೆ ಕಲರ್ ಚೆನ್ನಾಗಿ ಬಂದಿದೆ ಅಲ್ವಾ? ನೋಡೋದಕ್ಕೆ ಚೆನ್ನಾಗಿ ಕಾಣ್ತಾ ಇದೆ. ಮತ್ತೆ ಬೇರೆ ಇನ್ನೇನು ಹವ್ಯಾಸಗಳಿದೆ ಆಶಾ ನಿಮಗೆ? ಬೇರೆ ಅದೇ ಮಕ್ಕಳ ಜೊತೆ ಪಾಠ ಮಾಡೋದು, ಹಾಡು ಹೇಳೋದು, ಅವೆಲ್ಲ ಅಭ್ಯಾಸ. ನೀರು ಬೇಕಾದ್ರೆ ಇದಕ್ಕೆ ಹಾಕೊಂಡು ಸಾಕು, ಮಸಾಲೆ ನೋಡೋಣ, ಬೇಕಾದ್ರೆ ನೋಡೋಣ. ಸ್ವಲ್ಪ ಉಪ್ಪು ಬೇಕು. ಇದೆಲ್ಲ ಕಲಸಿದಾದ್ಮೇಲೆ ಗ್ಯಾಸ್ ಹಚ್ತೀನಿ. ಸರಿ. ರೆಡ್ ಚಿಲ್ಲಿ ಪೌಡರ್ ಬೇಕು, ಉಪ್ಪು ಬೇಕು. ಉಪ್ಪು ಸರಿ. ನಾರ್ತ್ ಇಂಡಿಯನ್ ಅಂತದೆಲ್ಲ ಮಾಡ್ತೀರಾ ಮನೇಲಿ? ಬರುತ್ತೆ, ಒಂದೊಂದು ಬರುತ್ತೆ, ಎಲ್ಲ ಬರಲ್ಲ. ಉಪ್ಪು ತಗೊಂಬಿಡಿ. ಉಪ್ಪು ಅದೇ ಅವ್ರವ್ರ ರುಚಿಗೆ ತಕ್ಕ ಎಷ್ಟು ಬೇಕೋ ತುಂಬಾ ಜಾಸ್ತಿ ಹಾಕಕ್ ಭಯ ಆಗುತ್ತೆ. ಸರಿ. ಬೇಕಾದ್ರೆ ಅವರು ಮತ್ತೆ ಮಿಕ್ಸ್ ಮಾಡ್ಕೋಬೋದು. ಜಾಸ್ತಿ ಹಾಕ್ಬಿಟ್ರೆ ವೇಸ್ಟ್ ಆಗ್ಬಿಡುತ್ತೆ. ರೆಡ್ ಚಿಲ್ಲಿ ಪೌಡ್ರು. ಆಮೇಲೆ ಈಗ ಹಾಕಿದ್ಮೇಲೆ ಎಲ್ಲ ಹಾಕಿದ್ರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದಿರಲ್ಲ, ಇನ್ನು ಸ್ವಲ್ಪ ಕುದಿಸ್ಬೇಕಾ? ಕುದಿಸ್ಬೇಕು. ಸ್ವಲ್ಪ ನೀರ್ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಕುದಿಸ್ಬೇಕು. ಓಕೆ, ಇನ್ನು ನೀರು ಹಾಕೋದಂತೆ ಇರೋದಷ್ಟೇ ಅಲ್ವಾ? ಮತ್ತೆಲ್ಲ ಹಾಕಿ ಆಗಿದೆ. ಓಕೆ, ಈಗ ಎಲ್ಲ ಹಾಕಿ ಆಗಿದೆ ಅಲ್ವಾ? ಈಗ ಕುದಿಸ್ಬೇಕದು? ಅದು ಕುದಿಸ್ಬೇಕು. ಸ್ವಲ್ಪ ಲಿಕ್ವಿಡೈಸ್ ಮಾಡ್ಕೊಂಡು ಎಷ್ಟು ನೀರಾಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಬೇಕಿಲ್ಲ, ಸ್ವಲ್ಪ ಆ ಮಿಕ್ಸಿಲಿ ಒಂದ್ ಸ್ವಲ್ಪ ನೀರು ಹಾಕಿ. ಸರಿ. ಸ್ವಲ್ಪ ಮಸಾಲೆ ಅದು ನೋಡ್ಕೊಂಡು ಇನ್ನು ಸ್ವಲ್ಪ ನೀರು ಬೇಕು. ಮಾಮೂಲಿ ನಾರ್ಮಲ್ ನೀರು. ಓಕೆ. ನೀರು ನೀವು ಹೇಳ್ದಂಗೆ ಆಲ್ರೆಡಿ ಗಟ್ಟಿ ಆಗ್ಬಿಡ್ತಲ್ವಾ? ಹೌದೌದು. ಜಾಸ್ತಿ ಯಾಕಂದ್ರೆ ಬೇಳೆ ಎಲ್ಲ ಹಾಕಿದಿರಲ್ವಾ? ಇಲ್ಲ, ಯೂಶಲ್ ಆಗಿ ಈ ಬೇಳೆ ಹಾಕಿರೋ ಐಟಮ್ಸ್ ಎಲ್ಲ ಗಟ್ಟಿಯಾಗ್ಬಿಡುತ್ತೆ. ಹೌದು. ಅದು ನೀರಾಗೆ ಇರ್ಬೇಕು. ಸೊ ಇದಕ್ಕೆ ಇವಾಗ ನಾವು ಬೀನ್ಸ್, ಕ್ಯಾರೆಟ್, ಕ್ಯಾಪ್ಸಿಕಮ್ ಎಲ್ಲ ಹಾಕೋಬಹುದು. ಯಾವ ತರಕಾರಿ ಬೇಕು, ಕದಮ್ಮ ಅಂದ್ರೆ ಎಲ್ಲಾನು ಹಾಕೋಬಹುದು. ಈಗ ಟೈಮ್ ಇಲ್ಲ ಏನ್ರೆ ಈ ತರ ಸಿಂಪಲ್ ಆಗಿ ಮಾಡ್ಕೋಬಹುದು. ಸಾಕು. ಸಾಕಾಗತ್ತಾ? ಈಗ ಗ್ಯಾಸ್ ಹಚ್ಚಿ ಕುದಿಯಕ್ಕೆ ಇಡ್ತೀನಿ ನಾನು. ಕುದಿಬೇಕಾದ್ರೆ ಕೊತ್ತಂಬರಿ ಹಾಕೋಬೇಕು. ಸರಿ. ಇದು ಇವಾಗ ಮಧ್ಯಾಹ್ನಕ್ಕೆ ಮಾಡೋದಾ ಅಥವಾ ಬೆಳಿಗ್ಗೆ ತಿಂಡಿ? ಎರಡಕ್ಕೂ ಆಗತ್ತೆ. ಮಧ್ಯಾಹ್ನಕ್ಕೂ ಅರ್ಜೆಂಟ್ ಅದಾಗತ್ತೆ. ಯಾಕಂದ್ರೆ ಎಲ್ಲಾನು ಇದ್ರಲ್ಲೇ ಸಿಗುತ್ತೆ. ಬ್ಯಾಲೆನ್ಸ್ ಫುಡ್ ತರ ಬೇಳೆಯಿಂದ ಹಿಡಿದು ವೆಜಿಟೇಬಲ್ ಇಂದ ಹಿಡಿದು ಮತ್ತೆ ಗ್ರೈಂಡಿಂಗು ಎಲ್ಲ ಹಾಕೊಂಡಿರ್ತೀವಿ. ಮಧ್ಯಾಹ್ನಕ್ಕೂ ಆಗತ್ತೆ, ಬೆಳಗ್ಗೆ ತಿಂಡಿಗೂ ಆಗತ್ತೆ. ಅದು ನೋಡಿದ್ರೇನೆ ಹೋಲ್ ಫುಡ್ ತರ ಎಲ್ಲ ಬೇಳೆಗಳು, ಕಾಳು, ಕ್ಯಾರಿಯರ್ಗೂ ಆಗತ್ತೆ. ಬಾಕ್ಸಿಗೂ ತಗೊಂಡು ಹೋಗ್ಬೋದು. ಕೊತ್ತಂಬರಿ ಒಂದ್ ಸ್ವಲ್ಪ. ಮತ್ತೆ ನೀವು ಹಾಡೆಲ್ಲ ಹೇಳ್ತೀನಿ ಅಂತ ಹೇಳ್ತಾ ಇದ್ರಿ. ಎಲ್ಲ ಯಾವ ತರ ಹಾಡುಗಳನ್ನೆಲ್ಲ ಹೇಳ್ತೀರಾ ನೀವು? ಎಲ್ಲಾ ತರದ್ದು ಹೇಳ್ತೀರಾ? ದೇಶಭಕ್ತಿದು ಹೇಳ್ತೀನಿ, ಭಾವಗೀತೆ ಹೇಳ್ತೀನಿ. ಓಕೆ ಓಕೆ. ಸೊ ಮಕ್ಕಳಿಗೆಲ್ಲ ಹೇಳ್ಕೊಡ್ತೀರಾ? ಹೇಳ್ಕೊಳಿಸ್ಕೊ. ಇಲ್ಲಿ ಇವಾಗ ಟ್ಯೂಷನ್ಸ್ ಅಲ್ಲಿ ಅದು ಮಾಡಕ್ಕಾಗಲ್ಲ. ಅದೇನಾದ್ರು ಫಂಕ್ಷನ್ಸ್ ಇದ್ರೆ, ನೆನ್ನೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ವಿ. ಮತ್ತೇನಾದ್ರು ಶಾರದಾ ಇದು ಸ್ಕೂಲಲ್ಲಿ ಅಂದ್ರೆ ಇದು ಗ್ಯಾದರಿಂಗ್ ಇರುತ್ತಲ್ಲ, ಅವಕ್ಕೆಲ್ಲ ಮಕ್ಕಳಿಗೆ ಎಲ್ಲ ಹೇಳ್ಕೊಡೋದು. ಹೌದು. ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ರಲ್ಲ? ಹೌದೌದು. ಹೆಡ್ಮಿಸ್ಟ್ರ್ ಇವಾಗ್ಲೂ ಕರೀತಾ ಇದಾರೆ. ಏನೋ ಅನಿವಾರ್ಯ ಕಾರಣ ಹೋಗಕ್ಕಾಗ್ತಿಲ್ಲ. ಎಲ್ಲ ಹಾಕಾಯ್ತಾ? ಕೊಬ್ಬರಿ ಹಾಕ್ತೀರಾ? ಕೈನಲ್ಲೇ ಹಾಕ್ಲಾ? ಹಾಕ್ಬಿಡಿ ಅಷ್ಟೇ. ಅದೊಂಚೂರು ಸಿಮ್ ಮಾಡ್ಕೊಂಡಿದೀನಿ, ಕುದ್ರೆ ಆಯ್ತು. ಓಕೆ. ಅದು ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಾಗಿದೆ, ಇನ್ನು ಕುದಿಬೇಕಷ್ಟೇ ಅಲ್ವಾ? ಅಷ್ಟೇ ಅಷ್ಟೇ. ಓ, ಚೆನ್ನಾಗಿತ್ತು. ಆಗಿದೆ ಇವಾಗ? ಆಗಿದೆ. ಸರ್ವಿಂಗ್ ಬೌಲ್ ಕೊಟ್ರೆ ಓಕೆ, ಸರ್ವ್ ಮಾಡಿ. ಸ್ವಲ್ಪ ಕೊತ್ತಂಬರಿ ಕೊಡಿ. ಕೊತ್ತಂಬರಿ ಹಾಕಿದೀರಾ ಮತ್ತೆ ಸುಮ್ಮನೆ ಮೇಲ್ಗಡೆ? ವಿಭೂತಿ ಕೊಡಿ. ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ. ಸತ್ಯಶ್ರೀ ಅವರೇ, ಕದಂಬ ಮಾಡಿದ್ದೀನಿ. ಟೇಸ್ಟ್ ನೋಡಿ, ರುಚಿ ಹೇಗಿದೆಯೋ ಹೇಳಿ. ಓಕೆ, ಬಿಸಿ ಬಿಸಿ ಇದೆ. ನೋಡೋಣ. ಹೀಗೆ ಒಂದು ಸೈಡಲ್ಲಿ ತಗೊಂಡು, ಪರಿಮಳನೇ ಹೇಳ್ತಾ ಇದೆ ಚೆನ್ನಾಗಿರುತ್ತೆ ಅಂತ. ತುಂಬ ಬಿಸಿ ಇದೆಯಾ? ಇಲ್ಲ, ಇದನ್ನ ಉಪ್ಪು ಅಂದ್ಕೊಂಡಲ್ಲ, ಹೇಳ್ದಂಗೆ ಉಪ್ಪು ಸ್ವಲ್ಪ ಕಡಿಮೆ ಇದೆ. ಒಂಚೂರು ಉಪ್ಪು ಹಾಕ್ಕೊಂಡ್ರೆ ಪರ್ಫೆಕ್ಟ್. ತುಂಬ ಚೆನ್ನಾಗಿದೆ. ನೀವು ಹೇಳ್ದಂಗೆ ಮಧ್ಯಾಹ್ನ ಊಟಕ್ಕೆ ತಿನ್ನೋದಕ್ಕೆ
ಒಳ್ಳೆ ಪರಿಮಳ, ನಾನು ಹೇಳ್ದಂಗೆ ಎಲ್ಲ ಮಾಡುವಾಗ ಪ್ರೋಸೆಸ್ಸಲ್ಲೂ ಪರಿಮಳ ಚೆನ್ನಾಗಿ ಹೊಡಿತಾ ಇತ್ತು. ತಿಂಡಿಗೂ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಏನೇನೋ ಅನ್ನ ಸಾಂಬಾರು ಅದೆಲ್ಲ ತಿಂದು ಬೇಜಾರಾದಾಗ ಈ ಥರ ಒಂದೊಂದು ಮಾಡಿಕೊಂಡು ತರಕಾರಿಗಳು ನೀವು ಹೇಳ್ದಂಗೆ ಹಾಕ್ಕೊಂಡ್ರೆ, ಎಲ್ಲ ವೆಜಿಟೇಬಲ್ಸ್ ಹಾಕ್ಕೊಂಡ್ರೆ ಇನ್ನೂ ಒಂಥರ ಹೋಲ್ ಫುಡ್ ಥರ ತುಂಬ ರುಚಿಯಾಗಿ ಮಾಡಿದ್ದೀರಾ. ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ. ಶರಣಾರ್ಥಿ. ಬನ್ನಿ ವೀಕ್ಷಕರೇ, ಈಗ ಕದಂಬ ಮಾಡುವ ವಿಧಾನವನ್ನು ತಿಳ್ಕೊಳ್ಳೋಣ. ಕದಂಬ ಮಾಡಲು ಬೇಕಾಗುವ ಸಾಮಗ್ರಿಗಳು: ತೊಗರಿಬೇಳೆ, ಹೆಸರುಬೇಳೆ, ಮೆಂತ್ಯ, ಅಕ್ಕಿ, ಚಕ್ಕೆ, ಸಾಸಿವೆ, ಜೀರಿಗೆ, ಗಸಗಸೆ, ಏಲಕ್ಕಿ, ಒಣಮೆಣಸಿನಕಾಯಿ, ಉಪ್ಪು, ಟೊಮ್ಯಾಟೊ, ಈರುಳ್ಳಿ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ, ಕೊತ್ತಂಬರಿ ಸೊಪ್ಪು, ಒಣಕೊಬ್ಬರಿ ತುರಿ, ಕರಿಬೇವಿನ ಸೊಪ್ಪು, ಅರಿಶಿನ ಪುಡಿ, ಅಚ್ಚ ಖಾರದ ಪುಡಿ. ಕದಂಬ ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿ ಕುಕ್ಕರ್ಗೆ ಸ್ವಲ್ಪ ನೀರು, ತೊಗರಿಬೇಳೆ, ಹೆಸರುಬೇಳೆ, ಅಕ್ಕಿ, ಸ್ವಲ್ಪ ಅರಿಶಿನ, ಈರುಳ್ಳಿ, ಟೊಮ್ಯಾಟೊ, ನೀರು, ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ನಂತರ ಒಂದು ಪ್ಯಾನ್ಗೆ ಎಣ್ಣೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ, ಗಸಗಸೆ, ಒಣಕೊಬ್ಬರಿ ತುರಿ ಹಾಕಿ ಹುರಿದು ಮಿಕ್ಸಿ ಜಾರಿಗೆ ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಸ್ಟವ್ ಹಚ್ಚಿ ಒಂದು ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಕಡಲೆಕಾಯಿ ಬೀಜ, ಕರಿಬೇವು, ಅರಿಶಿನ ಪುಡಿ, ಒಣಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿ ಕುಕ್ಕರ್ಗೆ ಹಾಕಿ ಮಿಕ್ಸ್ ಮಾಡಿ. ನಂತರ ಅದಕ್ಕೆ ರುಬ್ಬಿದ ಮಿಶ್ರಣ, ಉಪ್ಪು, ಅಚ್ಚ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು, ಒಣಕೊಬ್ಬರಿ ತುರಿ ಹಾಕಿ ಬೇಯಿಸಿದರೆ ರುಚಿಯಾದ ಕದಂಬ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಕದಂಬವನ್ನು ಹೇಗೆ ಮಾಡಿದ್ರು ಅಂತ. ಇದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.